ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಹೊಸ ಪ್ರಾದೇಶಿಕ ಪಕ್ಷ ಕಟ್ತಾರ? ಮುಂಬರುವ ದಿನಗಳಲ್ಲಿ ಪಕ್ಷ ಸ್ಥಾಪನೆಗೆ ಮುಂದಾಗ್ತಾರಾ? ಈ ಪ್ರಶ್ನೆ ಇದೆಯಲ್ಲ, ಕಳೆದ 4-5 ತಿಂಗಳಿಂದ ತುಂಬಾ ಚರ್ಚೆ ಆಗ್ತಿದೆ ತಮಿಳುನಾಡಿನ ರಾಜಕಾರಣದಲ್ಲಿ. ನೋಡಿ, ಕೆ ಅಣ್ಣಾಮಲೈ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟ ಬಳಿಕ, ಬಿಜೆಪಿಯ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಕೆ ಅಣ್ಣಾಮಲೈ ಅವರ ಮುಂದಿನ ದಾರಿ ಏನು? ಪ್ರಾದೇಶಿಕ ಪಕ್ಷ ಕಟ್ತಾರಾ, ಇಲ್ಲವೇ ದ್ರಾವಿಡ ರಾಜಕೀಯ ಪಕ್ಷಗಳೊಂದಿಗೆ ಕೈ ಜೋಡಿಸ್ತಾರಾ? ಡಿಎಂಕೆ ಸೇರ್ತಾರಾ, ಎಐಡಿಎಂಕೆ ಸೇರ್ತಾರಾ, ಅಥವಾ ಇನ್ಯಾವುದ್ರ ಪಕ್ಷ ಸೇರ್ತಾರೆ ಎಂಬ ಚರ್ಚೆ ಕೂಡ ನಡೀತಿತ್ತು. ಎಲ್ಲವನ್ನು ನಿರಾಕರಿಸಿರ್ತಕ್ಕಂಥ ಕೆ ಅಣ್ಣಾಮಲೈ ಅವರು ವಿ ಆರ್ ದ ಲೀಡರ್ಸ್ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ. ಇದರ ನಡುವೆ ನಿನ್ನೆ ಅಷ್ಟೇ ಒಂದು ಕ್ಲಾರಿಟಿ ಬಿಟ್ಟುಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ತಾವು ಏನು ಮಾಡುವುದಾಗಿ ಒಂದು ಕ್ಲಾರಿಟಿಯನ್ನು, ಒಂದು ಸ್ಪಷ್ಟತೆಯನ್ನು ಅಣ್ಣಾಮಲೈ ಅವರು ತಮಿಳುನಾಡಿನ ಜನರಿಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಚುನಾವಣೆ ಹೊತ್ತಿಗೆ ಕೆ ಅಣ್ಣಾಮಲೈ ಅವರು ಹೊಸ ಪ್ರಾದೇಶಿಕ ಪಕ್ಷ ಕಟ್ತಾರಾ? ಟಿವಿಕೆ ವಿರುದ್ಧ ತೊಡೆ ತಟ್ಟಾರಾ ಅಣ್ಣಾಮಲೈ ಅವರು? ಮಾಡರ್ನ್ ದ್ರಾವಿಡ ರಾಜಕಾರಣಕ್ಕೆ ಮುನ್ನುಡಿ ಬರೀತಾರಾ ಕೆ ಅಣ್ಣಾಮಲೈ? ವೀಕ್ಷಕರು ನೋಡಿ, ಕೆ ಅಣ್ಣಾಮಲೈ ಅವರು ಕಳೆದ 3-4 ತಿಂಗಳಿಂದ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರು. ಬಿಜೆಪಿಯಿಂದ ಕೂಡ ಹೊರಗೆ ಬಂದಿದ್ದಾರೆ. 6 ವರ್ಷಗಳ ಕಾಲ ಬಿಜೆಪಿಯಲ್ಲಿದ್ರು ಮತ್ತು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಕೂಡ ಆಗಿದ್ರು. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಶೇರ್ ಹೆಚ್ಚುವುದಕ್ಕೂ ಕೂಡ ಕೆ ಅಣ್ಣಾಮಲೈ ಅವರು ಕಾರಣರಾಗಿದ್ರು. ಆದ್ರೆ ಕಳೆದ 3-4 ತಿಂಗಳ ಹಿಂದೆ ಅಷ್ಟೇ ಅಣ್ಣಾಮಲೈ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ವಿ ಆರ್ ದ ಲೀಡರ್ಸ್ ಎಂಬ ಸಂಘಟನೆಯನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ರಾಷ್ಟ್ರೀಯ ಮಾಧ್ಯಮ ಒಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿರುವ ಅಣ್ಣಾಮಲೈ ಅವರು ಒಂದು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ತಾವು ಏನು ಮಾಡುವುದಾಗಿ ಎಂಬ ಸೂಚನೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ, ಅಂದ್ರೆ ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯೊಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುವ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ, ನೋಡಿ, ಹಿಂದೆ ತಾವಿದ್ದಂತ ಪಕ್ಷದ ಕಾರ್ಯವೈಖರಿಯನ್ನು, ಕಾರ್ಯವಿಧಾನವನ್ನು ಟೀಕಿಸುವ ಮೂಲಕ ರಾಷ್ಟ್ರೀಯ ಪಕ್ಷಗಳ ಕಾರ್ಯವೈಖರಿ ತಮಿಳುನಾಡಿನಲ್ಲಿ ನಡೆಯುವುದಿಲ್ಲ, ಸ್ಥಳೀಯವಾಗಿ ನಡೆಯುವುದಿಲ್ಲ ಎಂಬ ಆರೋಪವನ್ನು ಮತ್ತು ರಾಷ್ಟ್ರೀಯ ಪಕ್ಷಗಳ ಕಾರ್ಯವಿಧಾನವನ್ನು ಟೀಕಿಸುವ ಮೂಲಕ ಬಹುತೇಕ ಮುಂಬರುವ ದಿನಗಳಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಒಂದು ಮುನ್ಸೂಚನೆ ಈ ಮೂಲಕ ಅಣ್ಣಾಮಲೈ ಅವರು ನೀಡಿದ್ದಾರೆ. ನೋಡಿ, ಅಂದ್ರೆ ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದೆಹಲಿ ಕೇಂದ್ರಿತವಾಗಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ತಮಿಳುನಾಡಿನ ಮಣ್ಣಿನಲ್ಲಿ ನಡೆಯುವುದಿಲ್ಲ. ತಮಿಳುನಾಡಿನ ರಾಜಕಾರಣದಲ್ಲಿ, ತಮಿಳುನಾಡಿನ ದ್ರಾವಿಡ ರಾಜಕಾರಣಕ್ಕೆ ಅದು ಒಗ್ಗುವುದಿಲ್ಲ, ತಮಿಳುನಾಡಿನ ಜನತೆಗೆ ಅದು ಒಗ್ಗುವುದಿಲ್ಲ ಅಂತ ರಾಷ್ಟ್ರೀಯ ಪಕ್ಷಗಳ, ಅದರಲ್ಲಿ ವಿಶೇಷವಾಗಿ ತಾವು ಹಿಂದೆ ಇದ್ದಂತ ಪಕ್ಷದ ಕಾರ್ಯವಿಧಾನವನ್ನು ಟೀಕಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಮುನ್ಸೂಚನೆ ನೀಡಿದ್ದಾರೆ. ನೋಡಿ, ಬಹುತೇಕ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳಿದಾವಲ್ಲ, ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಆಡಳಿತವನ್ನು, ಅದೇ ರೀತಿ ಅವುಗಳ ಕಾರ್ಯವಿಧಾನವನ್ನು ಟೀಕಿಸಿಕೊಂಡು, ಅದೇ ರೀತಿ ತಮಿಳುನಾಡಿನ ಅಸ್ಮಿತೆಯನ್ನು ಉಳಿಸಿಕೊಂಡು, ತಮಿಳುನಾಡಿನ ಅಸ್ಮಿತೆಯನ್ನು ಸದಾ ಸಾರುವ, ಅದೇ ರೀತಿ ಜಾತ್ಯತೀತ ತತ್ವಗಳನ್ನು ಸದಾ ಸಾರುವ, ಅದೇ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ, ಯಾವುದೇ ಕೇಂದ್ರ ಸರ್ಕಾರ ಬಂದಿರಬಹುದು, ಆ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರುತ್ತಾ, ಹಿಂದಿ ವಿರೋಧಿ ನೀತಿಯನ್ನು ಸಮರವನ್ನು ಸಾರುತ್ತಾ, ಅದೇ ರೀತಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ವಿರುದ್ಧ ಧ್ವನಿಯನ್ನು ಎತ್ತುತ್ತಾ, ತಮಿಳುನಾಡಿನ ಅಸ್ಮಿತೆ ಆಧಾರದ ಮೇಲೆ ತಮ್ಮ ಅಸ್ತಿತ್ವವನ್ನು ಡಿಎಂಕೆ, ಎಐಎಡಿಎಂಕೆ, ಅದೇ ರೀತಿ ಇನ್ನಿತರ ಪಕ್ಷಗಳು ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಇದೆಲ್ಲದರ ಹೊರತಾಗಿ ಕಳೆದ 2 ವರ್ಷಗಳ ಹಿಂದಷ್ಟೇ ತಮಿಳುನಾಡಿನ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತ ಟಿವಿಕೆ, ಅಂದ್ರೆ ನಟ ವಿಜಯ್ ನೇತೃತ್ವದ ಟಿವಿಕೆ, ಈ ವರ್ಷ ನಡೆದಂತ ಚುನಾವಣೆಯಲ್ಲಿ ಒಂದು ಅದ್ಭುತವಾದ ಗೆಲುವು ಸಾಧಿಸುವ ಮೂಲಕ, ಒಂದು ಐತಿಹಾಸಿಕ ದಾಖಲೆ ಬರೆಯುವ ಮೂಲಕ, ಒಂದು ಐತಿಹಾಸಿಕ ಇತಿಹಾಸ ನಿರ್ಮಿಸುವ ಮೂಲಕ ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿದಿದೆ. ಇದು ಕೂಡ ಸ್ಪಷ್ಟವಾಗಿ ಅರ್ಥೈಸಿಕೊಂಡಿರ್ತಕ್ಕಂಥ ಕೆ ಅಣ್ಣಾಮಲೈ ಅವರು ಇಲ್ಲಿ ಕೂಡ ತಮಗೂ ಜಾಗವಿದೆ, ಅಂದ್ರೆ ವಿಜಯ್ ವಿರುದ್ಧ ಸ್ಪರ್ಧೆ ಮಾಡುವುದಕ್ಕೆ, ವಿಜಯ್ ವಿರುದ್ಧ ಮತ್ತೊಂದು ಪ್ರಾದೇಶಿಕ ಪಕ್ಷ ರಚನೆ ಮಾಡುವುದಕ್ಕೆ ಒಂದು ಸ್ಪೇಸ್ ಇದೆ ಎಂಬುದನ್ನು
ಕೆ ಅಣ್ಣಾಮಲೈ ಅವರು ಮನಗೊಂಡಂತೆ ಕಾಣುತ್ತಿದೆ. ಅಂದ್ರೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಕಾರ್ಯವಿಧಾನವನ್ನು ಟೀಕಿಸುವ ಮೂಲಕ ಈ ನೆಲದಲ್ಲಿ ಪ್ರಾದೇಶಿಕತೆ ಮಾತ್ರ ನಡೆಯುತ್ತೆ, ಲೋಕಾಲಿಟಿ ಮಾತ್ರ ನಡೆಯುತ್ತೆ ಅಂತ ಹೇಳುವ ಮೂಲಕ ಮುಂಬರುವ ದಿನಗಳಲ್ಲಿ ಲೋಕಾಲಿಟಿಯನ್ನು ಇಟ್ಟುಕೊಂಡು, ಸ್ಥಳೀಯವಾದವನ್ನು ಇಟ್ಟುಕೊಂಡು, ತಮಿಳು ಅಸ್ಮಿತೆಯನ್ನು ಇಟ್ಟುಕೊಂಡು, ದ್ರಾವಿಡ ರಾಜಕಾರಣವನ್ನು ಇಟ್ಟುಕೊಂಡು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಮಾಡರ್ನ್ ದ್ರಾವಿಡ ರಾಜಕಾರಣವನ್ನು ಕೈಗೆತ್ತಿಕೊಳ್ಳುವ ಒಂದು ಮುನ್ಸೂಚನೆಯನ್ನು ಅಣ್ಣಾಮಲೈ ಅವರು ಈ ಮೂಲಕ ನೀಡಿದ್ದಾರೆ. ತಮ್ಮ ಸಿನಿಮಾ ವರ್ಚಸ್ಸಿನಿಂದ, ಅದೇ ರೀತಿ ಅಭಿಮಾನ ಬಳಗದ ದೊಡ್ಡ ಕೊಡುಗೆಯಿಂದ ಅಧಿಕಾರ ಹಿಡಿದಿರುವ ವಿಜಯ್ ಅವರು ಡಿಎಂಕೆದ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಅದೇ ರೀತಿ ಎಐಡಿಎಂಕೆ ಅನ್ನು ವಿರೋಧಿಸಿಕೊಂಡು, ಅದೇ ರೀತಿ ಇತರ ಪಕ್ಷಗಳನ್ನು ವಿರೋಧಿಸಿಕೊಂಡು, ಕುಟುಂಬ ಆಧಾರಿತ ಪಕ್ಷಗಳನ್ನು ವಿರೋಧಿಸಿಕೊಂಡು, ರಾಷ್ಟ್ರೀಯ ಪಕ್ಷಗಳ ನಡೆಗಳನ್ನು ವಿರೋಧಿಸಿಕೊಂಡು ವಿಜಯ್ ಅವರು ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿದಿದ್ದಾರೆ. ಅದೇ ರೀತಿ ಅಣ್ಣಾಮಲೈ ಅವರು ಕೂಡ ಮುಂದಿನ ದಿನಗಳಲ್ಲಿ, ಭವಿಷ್ಯದ ದಿನಗಳಲ್ಲಿ ವಿಜಯ್ಗೆ ವಿರುದ್ಧವಾಗಿ ಒಂದು ರಾಜಕಾರಣವನ್ನು ಮಾಡುವುದಕ್ಕೆ, ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿ ಅಧಿಕಾರ ಹಿಡಿಯುವುದಕ್ಕೆ ತಮಿಳುನಾಡಿನಲ್ಲಿ ಜಾಗವಿದೆ, ಒಂದು ಸ್ಪೇಸ್ ಇದೆ ಎಂಬುದನ್ನು ಮನಗೊಂಡು ಈ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ. 2031ರಲ್ಲಿ ನಡೆಯುವಂತಹ ವಿಧಾನಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು, ಅದೇ ರೀತಿ ಈಗಾಗಲೇ ವಿ ಆರ್ ದಿ ಲೀಡರ್ಸ್ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಕೆ ಅಣ್ಣಾಮಲೈ ಅವರು ಮುಂಬರುವ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಹೆಚ್ಚು ಮಾಡುವ ಮೂಲಕ, ಅದೇ ರೀತಿ ತಮಿಳುನಾಡಿನ ಹೊಸ ತಲೆಮಾರಿನ ಮತದಾರರನ್ನು ತಮ್ಮತ್ತ ಸೆಳೆಯುವ ಒಂದು ಪ್ಲಾನ್ ಅಂತೂ ಮಾಡಿದ್ದು ನಿಜ. ಬಹುತೇಕ ವಿಜಯ್ ಅವರ ವಿರುದ್ಧವಾಗಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವುದಕ್ಕೆ, ಅದೇ ರೀತಿ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡುವುದಕ್ಕೆ, ತಮಗೂ ಮತ್ತು ತಮ್ಮ ಪಕ್ಷಕ್ಕೂ ಭವಿಷ್ಯ ಇದೆ ಎಂಬ ದೃಷ್ಟಿಯಿಂದ ಬಹುತೇಕ ಕೆ ಅಣ್ಣಾಮಲೈ ಅವರು ಇಂಥದ್ದೊಂದು ಹೇಳಿಕೆ ರಾಷ್ಟ್ರೀಯ ಮಾಧ್ಯಮವೊಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಈಗಾಗಲೇ ಡಿಎಂಕೆ ಕೂಡ ಸೋತು ಸುಣ್ಣವಾಗಿದೆ, ಎಐಡಿಎಂಕೆ ಪರಿಸ್ಥಿತಿ ಅದಕ್ಕಿಂತ ಕೆಟ್ಟದಾಗಿದೆ. ಅದೇ ರೀತಿ ಸಣ್ಣ ಪುಟ್ಟ ಪಕ್ಷಗಳ ಮೈತ್ರಿಕೂಟಗಳು ಕೂಡ ಈಗಾಗಲೇ ಒಡೆದು ಹೋಗಿವೆ. ಅಲ್ಲಿ ಬಿಜೆಪಿ ನಾಮ ಮಾತ್ರ, ಹೆಸರಿಗೆ ಬಿಜೆಪಿ ಅಲ್ಲಿ ಹೆಸರಿಗೆ ಮಾತ್ರ. ಅದೇ ರೀತಿ ಕಾಂಗ್ರೆಸ್ನ ವರ್ಚಸ್ಸು ಕೂಡ ದೊಡ್ಡ ಮಟ್ಟದಲ್ಲಿಲ್ಲ. ಆದರೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಪಕ್ಷಗಳು ಸೇರಿ ತಮಿಳುನಾಡಿನ ರಾಜಕಾರಣದಲ್ಲಿ ಸುಮಾರು ಅರ್ಧ ದಶಕಗಳ ಕಾಲ ಒಂದು ಆಡಳಿತವನ್ನು ನಡೆಸಿವೆ. ಅದೇ ರೀತಿ ತಮಿಳುನಾಡಿನ ಜನರಿಗೆ ಬಹು ಬೇಜಾರಿನ ವಿಷಯವಾಗಿದೆ ಈ ಎರಡೂ ಪಕ್ಷಗಳ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಅರಾಜಕತೆ ಮತ್ತು ಅದಕ್ಷತೆ ಎಲ್ಲವನ್ನು ನೋಡಿದ ಪರಿಣಾಮ ಈ ಬಾರಿ ಟಿವಿಕೆಯನ್ನು ಬೃಹತ್ ಒಂದು ಭಾರಿ ಅಂತರದಿಂದ ಗೆಲ್ಲಿಸುವ ಮೂಲಕ ನಟ ವಿಜಯ್ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸ್ಪಷ್ಟವಾಗಿ ಗಮನಿಸಿರ್ತಕ್ಕಂಥ ಅಣ್ಣಾಮಲೈ ಅವರು ಕಳೆದ 2-3 ತಿಂಗಳ ಹಿಂದಷ್ಟೇ ಬಿಜೆಪಿಗೆ ರಾಜೀನಾಮೆ ನೀಡಿ ತಮಿಳುನಾಡಿನ ರಾಜಕಾರಣದಲ್ಲಿ, ಅಂದ್ರೆ ದ್ರಾವಿಡ ರಾಜಕಾರಣದಲ್ಲಿ ಮತ್ತೆ ಮುಂಬರುವ ದಿನಗಳಲ್ಲಿ ಮಾಡರ್ನ್ ದ್ರಾವಿಡ ರಾಜಕಾರಣ ಹುಟ್ಟು ಹಾಕುವುದಕ್ಕೆ ಅವಕಾಶ ಇದೆ. ಅದೇ ರೀತಿ ತಮಿಳುನಾಡಿನ ಅಸ್ಮಿತೆಯ ವರ್ಚಸ್ಸು ಇನ್ನೂ ಕುಗ್ಗಿಲ್ಲ, ಅದೇ ರೀತಿ ಲೋಕಾಲಿಟಿ ಕೂಡ ಇನ್ನೂ ಕುಗ್ಗಿಲ್ಲ. ಹೀಗಾಗಿ ಈ ಆಧಾರದಲ್ಲಿ ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಕನಸು ಕೆ ಅಣ್ಣಾಮಲೈ ಅವರು ಕಾಣುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅದೇ ರೀತಿ ನೋಡಿ, ಬಿಜೆಪಿಯಲ್ಲಿ ಇದ್ದಾಗ ಕೂಡ ಅವರು ಅಂತದ್ದೇ ಹೇಳಿಕೆ ಕೊಡ್ತಿದ್ರು. ಈಗಾಗಲೇ ದ್ರಾವಿಡ ರಾಜಕಾರಣದಲ್ಲಿ ತಮಿಳುನಾಡು ಮುಳುಗಿ ಹೋಗಿದೆ, ತಮಿಳು ಅಸ್ಮಿತೆಯಲ್ಲಿ ತಮಿಳುನಾಡು ಮುಳುಗಿ ಹೋಗಿದೆ. ಹೀಗಾಗಿ ಇಲ್ಲಿ ನ್ಯಾಷನಾಲಿಟಿಗೆ, ಅಂದ್ರೆ ರಾಷ್ಟ್ರೀಯತೆ ಮತ್ತು ಹಿಂದುತ್ವಕ್ಕೆ ಒಂದಷ್ಟು ಜಾಗವಿದೆ, ಸ್ಪೇಸ್ ಇದೆ ಎಂಬ ಅರ್ಥದಲ್ಲಿ ಬಿಜೆಪಿಯಲ್ಲಿದ್ದಾಗ ಮಾತನಾಡ್ತಿದ್ರು. ಈಗ ಬಿಜೆಪಿಯ ಕಾರ್ಯವಿಧಾನವನ್ನು ಮತ್ತು ಕಾಂಗ್ರೆಸ್ನ ಕಾರ್ಯವಿಧಾನವನ್ನು ಟೀಕಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ವಿಜಯ್ ವಿರುದ್ಧ ಒಂದು ಪ್ರಾದೇಶಿಕ ಪಕ್ಷ ಎದ್ದು ನಿಲ್ಲಿಸುವ ಒಂದು ಸ್ಪಷ್ಟ ಸಂದೇಶ ಕೆ ಅಣ್ಣಾಮಲೈ ಅವರು ಈ ಒಂದು ಕಾರ್ಯಕ್ರಮದ ಮೂಲಕ ನೀಡಿದ್ರ ಎಂಬ ಚರ್ಚೆ ತಮಿಳುನಾಡಿನ ರಾಜಕಾರಣದಲ್ಲಿ ನಡೀತಿದೆ. ಒಟ್ಟಾರೆಯಾಗಿ ಕೆ ಅಣ್ಣಾಮಲೈ ಅವರು ಮುಂಬರುವ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹುಟ್ಟು ಹಾಕುವ ಸಾಧ್ಯತೆ ಹೆಚ್ಚು ಎಂಬ ಮಾತು ಮತ್ತು ಚರ್ಚೆ ತಮಿಳುನಾಡಿನ ರಾಜಕಾರಣದಲ್ಲಿ ನಡೀತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.